ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನೀಲ್ ಪ್ರಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೊತೆಗೆ ಇವತ್ತಿನ ಕಮೆಂಟ್ ಕಚಗುಳಿ ಕಾರ್ಯಕ್ರಮಕ್ಕೂ ಕೂಡ ಆತ್ಮೀಯವಾದಂಥ ವೆಲ್ಕಮ್ ಮಾಡ್ತಾ ತಮ್ಮೆಲ್ಲರಿಗೂ. ಸದ್ಯಕ್ಕೆ ಇವತ್ತಿನ ಕಮೆಂಟ್ ಕಚಗುಳಿ ನಾನು ಓದ್ತಾ ಇರ್ತಕ್ಕಂಥದ್ದು ಬ್ರಹ್ಮಾಂಡ ಗುರೂಜಿ ಅವರು ಇತ್ತೀಚೆಗೆ ಒಂದು ವಿಡಿಯೋ ಸಂದರ್ಶನದಲ್ಲಿ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಜನರ ಕಣ್ಣಿಗೆ ನಾನು ದೇವರಾಗ್ಬಿಟ್ಟಿದ್ದೆ, ಆದ್ರೆ ಹೋಗಿ ಬಂದ್ಮೇಲೆ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕು. ಸೊ ಈ ಒಂದು ವಿಡಿಯೋದಲ್ಲಿ ಅವರು ಸಾಕಷ್ಟು ಮಾತಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ, ಅವರ ಸೀಸನ್ ಬಗ್ಗೆ, ಹಾಗೆ ಇತ್ತೀಚಿನ ಒಂದು ಸೀಸನ್ ಬಗ್ಗೆನೂ ಕೂಡ. ಸೊ ಸಾಕಷ್ಟು ವ್ಯೂಸ್ಗಳನ್ನ ಪಡ್ಕೊಳ್ತು ಸದ್ಯಕ್ಕೆ. ಹಾಗೇನೆ ಕಮೆಂಟ್ಗಳು ಕೂಡ ಚಿತ್ರಾನ ಸಖತ್ತಾಗಿ ಹಾಕ್ಬಿಟ್ಟಿದ್ದಾರೆ. ಆ ಕಮೆಂಟ್ಗಳು ಏನು ಅಂತ ನೋಡೋದಕ್ಕಿಂತ ಮುಂಚೆ ಬನ್ನಿ ಅವರು ಮಾತಾಡಿರೋ ಒಂದು ಸ್ಮಾಲ್ ಜಲಕ್ ಕೇಳ್ಕೊಂಡ್ಬಂದ್ಬೋಣ. ಈಗಿರೋ ಸೀಸನ್ ಅವ್ರಿಗೆಲ್ಲ ಆಟ ಆಡೋಕ್ಕೆ ಹೋಗಿರೋದ್ರಿಂದ ಇವ್ರ ಜಲಮದಲ್ಲಿ ಚೇಂಜ್ ಆಗಲ್ಲ, ಬಿಟ್ಬಿಡು. 2.5 lakhs ಇತ್ತು ಬಿಗ್ ಬಾಸ್ಗೆ ವ್ಯೂವರ್ಸು. ಬ್ರಹ್ಮಾಂಡಗಳು ಹೋದ ತಕ್ಷಣ 2.5 ಬಿಲಿಯನ್ ವೈ ಅಂತ ಹೋಯ್ತು. ಅಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಆ್ಯಕ್ಟಿಂಗಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಪಾತ್ರದಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಡ್ರೋನ್ ಪ್ರತಾಪ್ ಸುದೀಪ ಕ್ಲಾಪ್ ಹೊಡೆದ ತಕ್ಷಣನೇ ಇರ್ಬೋದೇನೋ, ಅವ್ನಿಗೆ ಕ್ಲಾಪ್ ಬಂದಿದ್ರೆ ಅವ್ನಿಗೆ ಗ್ರೇಟ್ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗೆ ಅನ್ಕೋಬಾರ್ದು ನೀವು. ಅಪ್ಪು ಅಂತ ಕರಿತಿದ್ವಿ, ಒಂದು ದೀಪು ಅಂತ ಕರಿತಿದ್ವಿ ಶಿವಮೊಗ್ಗದಿದ್ದಾಗ. ಹೊತ್ತು ಮೊದಲು ಅವ್ರ ಅಪ್ಪನ ಕಾಲದಿಂದ ನಂಗೆ ಚೆನ್ನಾಗಿ ಗೊತ್ತು. ದೇ ಆರ್ ಆಲ್ ವರ್ಸ್ಟ್ ಅಂಡ್ ವೇಸ್ಟ್. ಸೊ ನೋಡ್ಕೊಂಬಂದ್ರಲ್ಲ, ಸಾಕಷ್ಟು ಜನರು ಈ ಒಂದು ವಿಡಿಯೋ ನೋಡಿ ಸಖತ್ತ ಕಮೆಂಟ್ ಕೂಡ ಹಾಕಿದ್ದಾರೆ. ಆ ಕಮೆಂಟ್ಗಳು ಏನಪ್ಪಾ ಅಂತ ಹೇಳಿದ್ರೆ, ನೀಲಾ ಇವ್ರು ಕಮೆಂಟ್ ಹಾಕಿರೋದು, ಮಗುವಿನಂತೆ ಗುರುಜಿ ಮನ್ಸು, ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಡ್ತಾರೆ. ಹಾಗೆ ಯೂಸರ್ SX ಅನ್ನೋರು ಕಮೆಂಟ್ ಹಾಕಿದ್ರೆ, ಓ ಭ್ರಮೆ ಗುರೂಜಿ, ಮುಂಡಾ ಮೋಸು ಥೋ, ಅಯ್ಯೋ ಬಿಡಯ್ಯ ಗುರೂಜಿ ನೀವು ಸೂಪರು. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಹಾಗೆ ಯೂಸರ್ HD ಅನ್ನೋರು, ಏನ್ ಗುರುಗಳ ಏನೋ ಬಾಯಲ್ಲಿ ಹೊಲ್ಸ್ ಮಾತು ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ನಿರ್ಮಲಾ ಲಕ್ಷ್ ಕುಮಾರ್ ಅವರು, ಅಯ್ಯೋ ಪೆದ್ ಮುಂಡೆದೆ, ವಿಲನ್ನ ಹೀರೋ ಅನ್ನತ್ತೆ, ರಾವಣನ ಶಿವ ಅನ್ನೋ ಇವರು ಬ್ರಹ್ಮಾಂಡ ಅಲ್ಲ ಬುರ್ಡೆ ಗುರೂಜಿ ಅಂತ ಕಮೆಂಟು. ಇವನಿಗೂ ವಿಷಯ ಗೊತ್ತಾಗೋಯ್ತಾ. ಹಾಗೆ ಕವಿತಾ ಅವರು, ನೀವಿದ್ದಾಗ ಚೆನ್ನಾಗಿತ್ತು ಬ್ರಹ್ಮಾಂಡ ಗುರೂಜಿ ಅವರೇ ಬಿಗ್ ಬಾಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ರೇಷ್ಮಾ ಶೆಟ್ಟಿ ಅವರು, ಗುರೂಜಿ ನಿಮಗೂ ಹೆದರಿಕೆ ಆಗುತ್ತಾ ವಿನಯ್ ಅಂದ್ರೆ ಅಂತ ಕಮೆಂಟ್ ಮಾಡಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಗೆ ಡೆವಿಲ್ ಅನ್ನೋರು ಕಮೆಂಟ್ ಹಾಕಿದ್ರೆ, ಇಷ್ಟೆಲ್ಲ ಹೇಳ್ತಿದ್ದಿಲ್ಲ ಗುರು ನೀನ್ ಅವ್ರಿಗೆ, ನೀನ್ ಯಾಕೆ ವಿನ್ ಆಗಿಲ್ಲ ಅಂತ ಕ್ವಶನ್ ಮಾಡಿ ಅವ್ರಿಗೆ ಒಂದು ಕ್ವಶನ್ ಮಾಡ್ಬಿಟ್ಟಿದ್ದಾರೆ. ಮಜಾ ಆಯ. ಹಾಗೆ ಮನೋಜ್ ಸಿ ಅವರು, ಗುರುಜಿ ನಾಯಿ ಬಿಸ್ಕೆಟ್ ತಿಂದ್ರೆ ಕೊರೋನಾ ಹೋಗುತ್ತಾ ಕ್ವಶನ್ ಮಾಡಿದ್ರೆ ಗುರುಜಿಗೆ ವಿಡಿಯೋ ನೋಡ್ಬಿಟ್ಟು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹಾಗೆ ಯೂಸರ್ ಓಮ್ ಅನ್ನೋರು, ಮುಂಡಾ ಮೋಸ್ತು ನೀವು ಚೇಂಜ್ ಆಗಿದ್ದೀರಾ, ನೋ ವೇ, ಸೇಮ್ ಪರ್ಸನ್ ಆಸ್ ಸಿ ಫ್ರಮ್ ಸೀಸನ್ 1 ಡೋಂಗಿ ಬಾಬಾ ಅಂತ ಕಮೆಂಟು. ಹಾಗೆ ಬಾಬಿ ಅವರು ಕಮೆಂಟ್ ಹಾಕಿದ್ರೆ, ಚೂಡ್ತಾವನೆ ಇವನ್ ಮುಂಡಾ ಮೋಸ್ತು ಅಂತ. ಹಾಗೆ BS ವಿನಯ್ ಅವರು, ಈ ಮನುಷ್ಯ ತನ್ನನ್ನು ತಾನು ಹೊಗಳ್ಕೊಳ್ಳೋದು ಹೆಚ್ಚು, ಸಂಗೀತ ಲವ್ ಮಾಡ್ತಿಲ್ಲ ಯಾರನ್ನು, ವಿನಯ್ ನಿನ್ ತರಾನೇ, ತಾನೇ ಗ್ರೇಟ್ ಅನ್ಕೊಂಡು ಹಿಂದ್ಗಡೆಯಿಂದ ಬ್ಯಾಕ್ ಸ್ಟಬ್ ಮಾಡಿರೋದು ಎಪಿಸೋಡ್ ಲೈವ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ನೋಡಿ, ಈ ಒಂದು ವಿಡಿಯೋಗೆ ಇಷ್ಟಿತ್ತು ಕಮೆಂಟ್ಗಳು. ನಾನು ಕೆಲವೊಂದು ಪ್ರಮುಖವಾದಂಥ ಕಮೆಂಟ್ಗಳನ್ನ ಮಾತ್ರ ರೀಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ, ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ. ಇದು ನಿಮ್ಮ R.J. ಸುನೀಲನ ಕಮೆಂಟ್ ಕಚಗುಳಿ ಕಾರ್ಯಕ್ರಮ. ಹಾಗೆ ನಗೋದ್ ಭೋಗ, ನಗ್ಸೋದ್ ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರಿಂದ ನಗ್ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. R.J. Sunil Prank Calls.